ಶುಚಿ ಸುಮ್ನಿರೋ ಶುಚಿ, ಎದು ಕರ್ಬಿ ಎಲ್ಲ ಬ್ಯಾಗ್ನಾಗ ತುಂಬ ಕೂತಿ ಸುಮ್ನಿರೋ, ಎಲ್ಲೂ ಹೋಗ್ಬೇಡ ನಂಗೆ ಬಿಟ್ಟು. ಏನೋ ಸುಮ್ನಿರು ಶುಚಿ. ಏನಾರ ಮಾಡ್ಕೋ ಅವಿ, ನನ್ನ ಮಾತಿಗೆ ಲೆಕ್ಕ ಇಲ್ಲ ಅಂದ್ಮೇಲೆ ನಾ ಇಲ್ಲಿದ್ದೇನ್ ಮಾಡೋದೈತಿ? ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ ಎಲ್ಲರೂ ಸೇರಿ. ನಾನು ಹಾಳಾಗೋಗ್ಬೇಕಾ? ಮತ್ತೆ ಹೇಳ್ದಂಗೆ ಕೇಳಿಲ್ಲ ಅಂದ್ರ ನೀ ಸುಮ್ನೆ ರವಿ. ಇಲ್ಲ, ನಾ ಬ್ಯಾಗ್ ಕೊಡಂಗಿಲ್ಲ ಶುಚಿ, ನೀ ಇಲ್ಲಂದ್ರೆ ನಾ ಇರಕ್ ಆಗಂಗಿಲ್ಲ. ಹಲಕಟ್ ಬಾಡೆ ಸುಮ್ಕ ಕೊಟ್ಟು ಕಳ್ಸ್ಬಿಟ್ರ ಅದು ಈಟು ದಿನ ಈಕೆ ಇದ್ಲೆ ನಂಗೆ ಮಾಡ್ತಾರ. ಏನದು? ಅಯ್ಯೋ ದೇವ್ರೆ, ಇದು ಯಾಕೆ ಬಂತ್ವಾ? ಸೊಸಿ ಏನವ ಅದು? ಬರ್ರಿ ಮಾವರ, ನೀವು ಕರೆಕ್ಟ್ ಟೈಮಿಗೆ ಬಂದಿರಿ ನೋಡ್ರಿ. ವೀರೇಶ್ಗ ಬೈಕ್ ಬೇಕಂತ್ರಿ, ಹೊಸ ಬೈಕ್ 1.5 ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತಗೋಬೇಕಂತ್ರಿ. ಆಟ್ಕೊಂಡ್ ರೊಕ್ಕ ಎಲ್ಲೈತಿ? ಅದೇ ನಿಮ್ ಮಗ ಅವಿನಾಶ ಸಾಲ ಮಾಡಿ ಕೊಡ್ತಾನಂತ. ಅವಿ ಯಾಕಪ್ಪ ಸಾಲ ಗಿಲ್ಲ ಮಾಡಕೊಂಟೇನು? ಸಾಲ ಮಾಡುದು ಬಾಳ ಸುಲಭ, ತೀರ್ಸು ಮುಂದ ಚಡ್ಡಿನ ಹರಿತಾವ್. ಏನೋ ನಿಂಗದೆಲ್ಲ ಗೊತ್ತಾಗಂಗಿಲ್ಲ. ಯಾರೋ ಚೈನಿ ಹೊಡೆದು ಉದ್ದಾರ ಆಗಕ್ಕ ನೀನ್ ಸಾಲ ಮಾಡ್ಬೇಕಾಗಿಲ್ಲ. ಏನೋ ಇಲ್ಲಪ್ಪ, ಅವಾಗ ಹೇಳೇನ್ ನಾನು ಕೊಡ್ತೀನಿ ಅಂತ. ಅದಕ್ಕೆ ರೀ ಮಾವರ, ಇವರು ನನ್ನ ಮಾತು ಕೇಳವಲ್ರ, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ರೀ. ನಮ್ಮ ತವ್ರ ಮನ್ಯಾಗ ನಾನು ಇರ್ತೀನಿ ರೀ ಮಾವರ. ನನಗೆ ಗಾಡಿ ತಗೊಳ್ಳೋದು ಇಷ್ಟ ಇಲ್ಲ. ಏನ್ರಿ ಅದು ವೀರೇಶ ಮನೆ ಬಿಟ್ಟು ಹೋಗ್ತೀನಿ ಅಂತ ಕುಂತಾನ, ಅದಕ್ಕೆ ಅವಿ ಕೊಡಿಸ್ತೀನಿ ಅಂದಿದ್ದು. ಅವ ಮನೆ ಬಿಟ್ಟು ಹೋಗ್ಕಾನಂತ ಜಾಡ್ಸಿ ಒದ್ದು ಮನೆಯಿಂದ ಹೊರಗೆ ಹಾಕೋದು ಬಿಟ್ಟು ಮತ್ತ ಗಾಡಿ ಕೊಡಿಸ್ತೀನಿ ಅಂತ ನಿಂತೀನಿ ನೀನು. ಮೊದ್ಲು ನೀನ್ ತಗೊಂಡ್ ನೋಡ್ಬೇಕು ಕೇರ್ಲಿ, ಅವಾಗ ನಿಂಗೆ ಬುದ್ಧಿ ಬೆಟ್ಟಕ್ಕೈತಿ. ಸೊಸಿ ಗಾಡಿ ಗೀಡಿ ಏನು ತರಂಗಿಲ್ಲವ ನಮ್ಮ ಮನೆಗೆ. ಏನೋ ನೀನು ಒಳಗೋಗು. ಏನ್ ನಾನು ಇರೋ ಮಠ ಈ ಮನೆಗೆ ಒಂದು ಗಾಡಿನೂ ಬರಂಗಿಲ್ಲ. ಅದು ಸಾಲ ಮಾಡಿದಂತೂ ಬರಂಗೇ ಇಲ್ಲ. ಹೋಗುವ ನೀನು ಬ್ಯಾಗ್ ತಗೊಂಡು ಒಳಗೆ ಹೋಗು. ಇವತ್ತು ಶುಕ್ರವಾರ, ಮನಿ ಮಹಾಲಕ್ಷ್ಮಿ. ನೀನು ಹಿಂಗೆಲ್ಲ ಮಾತಾಡೋದು ತಪ್ಪು, ಹಿಂಗತೆ ಮಾಡೋದಂತೂ ಮೊದಲು ತಪ್ಪು. ಹೋಗುವ, ಅವಿನಾಶ್ಗೆ ನಾ ಬುದ್ಧಿ ಹೇಳ್ತೀನಿ. ಯಾಕಲ್ಲ ಸೊಸಿ ಹೇಳ್ದ ಕೇಳಕ್ಕಾಗಂಗಿಲ್ಲ ನಿನ್ಗ? ಆಕಿ ಅಂತ ದೊಡ್ಡ ಅಂತಸ್ತಿನ ಮನಿ, ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ನಿನ್ ಹಿಂದೆ ಬಂದ್ರ ಆಕಿದ್ ಒಂದು ಮಾತು ಕೇಳಕೊಲ್ಲಂತೀನ? ನೋಡ್ಲ ಮಗ ಅವಿ, ವೀರೇಶ ನನ್ನ ಮಗ. ಏನ್ ಅವನಿಗೆ ಗಾಡಿ ಬೇಕು ಬ್ಯಾಡ ಕೊಡ್ಸೋದು ಬಿಡಿಸೋದು ನನ್ಗೆ ಬಿಟ್ಟಿದ್ದದು. ನೀನ್ ಇದ್ರ ತಲೆ ಹಾಕ್ಬೇಡ. ನಿಂದು ಏಟೈತಿ? ನೀನ್ ಎಂಟಿದು ನಿಂದು ಆಟ ನಿಂದು. ನನ್ನ ಎಂಟಿ ನನ್ನ ಮಕ್ಕಳದು ಚಿಂತೆ ನಾನು ಮಾಡಾಕಿನ್ನ ಬದುಕೇನಿ. ನೀ ಸುಮ್ನಿದ್ದು ಬಿಡಪ್ಪ ಅವಿನಾಶ. ಯಪ್ಪ ಅದು ಹಂಗಲ್ಲ, ಅವು ಹಾಳಾಕ್ ಕುಂತಿದ್ಲು. ಅವೆಲ್ಲ ಮೊಸಳಿ ಕಣ್ಣೀರ್ ನಂಗೆ ಗೊತ್ತದವು. ಗಾಡಿ ಗಿಡಿ ಕೊಡ್ಸ್ತಕ್ಕದ್ದಲ್ಲ ಅಷ್ಟೇ. ಸೊಸಿ ನಾನು ಈಗ ಬರ್ತಾ ಚಿಕನ್ ತಂದಿನವ, ಒಟ್ಟು ಚಲೋತ್ನಾಗಿ ಚಿಕನ್ ಮಾಡು. ಏನು ಅದು ಬ್ಯಾಗ್ ತಗೊಂಡು ಒಳಗಿಡೋಗ್ಲಾ ಅವಿ? ಸೊಸಿ ಹೋಗವಾ, ಒಳಗೋಗು. ಹ್ಞೂ ರೀ ಮಾವ. ಅವಿ ಆಮೇಲೆ ಸಿಗ ಮಾಡ್ತೀನಿ. ಓ ಬೈಕ್ ತರ್ತಾರಂತ, ಬೈಕ್. ಓ ಬಿಟ್ಟು ಕೇಳು. ಲೇ ಸುಮಿತ್ರಿ, ಇನ್ನೊಮ್ಮೆ ನನ್ನ ಮಗ್ಗ ಏನು ಅವಿನಾಶ್ಗೆ ಏನಾರ ಇನ್ನೊಮ್ಮೆ ಸಾಲ ಮಾಡಿ ಅದು ತಂಬ ಇತ್ತಂಬ ಹಂಗ ಬೇಕು ಹಿಂಗ್ ಬೇಕು ಅಂದಿ ನೋಡ್, ಮತ್ ನೀನು ಎದುರ್ಲೆ ಹೊಡಿತೀನಿ ನಂಗೆ ಗೊತ್ತಿಲ್ಲ. ಅಪ್ಪಲ್ ನೀನು ಶತ್ರು ನೀನು. ಪಾಪ ಮಗ ಸಣ್ಣದೈತದು, ಏನೋ ಒಂದು ಆಸೆ ಪಟ್ಟಿದ್ದು ಕೊಡ್ಸಕ್ಕೂ ಬಿಡಂಗಿಲ್ಲ. ನೀನರ ಏನೋ ತಂದು ಕೊಡ್ಬೇಡ ಮಕ್ಕಳಿಗೆ. ಯಾರ ಕೊಡ್ಸ ಮುಂದನು ಸೈಸ್ಕೊಳಕ್ ಹೋಗ್ಬೇಡ. ಅದ್ ಏನಂತ ಜೋಡಾಗಿ ತಗದೊಂದು ಕೊಟ್ಟೆ ಅಂದ್ರೆ ನೋಡು, ಮಕ ಅನ್ನೋದು ಹನುಮಪ್ಪನ ಮುಸುಡಿ ಆಗಿರ್ಬೇಕು. ಗಾಡಿ ಅಂತ ಗಾಡಿ ಏನ್ ನಿಮ್ಮ ಅಪ್ಪನ ಮನಿದು ಗಂಟೆ ತಂದಿಟ್ಟಿ ಏನಿಲ್ಲ ಗಾಡಿ ಪಾಡಿ ಅನ್ನಕ. ಪಾಪ ಅವ ದುಡ್ಡು ಸಾಯಕ್ ಕುಂತದ. ಮೊದ್ಲಿನಂಗಿದ್ರ ಮಾತು ಬೇರೆ. ಈಗ ಮದುವೆ ಆಗೈತಿ, ಹೆಣ್ತಿದ್ದಾಳ, ಆಕಿಗೆ ಏಟ್ ಬ್ಯಾಸರ ಆಕೈತಿ. ಮನಿ ಬಿಟ್ಟು ಹೋದ್ರ ಅವ್ನ ಜೀವನ ಅತಂತ್ರ ಆಗುದಿಲ್ಲ. ಅವಿ ನೋಡಪ್ಪ, ನೀನ್ ಹೆಂಡತಿ ಹೇಳ್ದಂಗೆ ಕೇಳೋ ಜವಾಬ್ದಾರಿ ನಿಂದು. ಏನ ಒಂದು ಮನೆಯಿಂದ ಬಂದಿರ್ತಾವು ಹೆಣ್ಮಕ್ಳು, ಅವಕ್ಕ ಚಲೋ ನೋಡ್ಕೋಬೇಕು. ನೀ ಬಾರಿ ಚಂದ ನೋಡ್ಕೊಂಡ್ಬಿಟ್ಟಿ ನೋಡ್ ನನ್ನ. ನೀನ್ ಆಟಕ್ಕ ಕುಡಿಯೋದ್ ಕಲ್ತಿದ್ದೆ ನಾನು. ನನ್ನ ಸೊಸಿ ಬಂದಿಂದೆ ಕುಡಿಯೋದ್ ಬಿಟ್ಟೇನಿ. ಹೌದೌದು, ಕಲಿಯುಗದ ಕುಡುಕ. ಅಯ್ಯೋ ಇದಕ್ಕೆ ಸುಡ್ಲಿ. ಲೋ ಅವಿ, ನೀನ್ ಹೆಂಡತಿ ಹೇಳ್ದಂಗೆ ಕೇಳ. ಏನ ಸುಚಿತ್ರ ಭಾಳ ಜಾಣಿ ಹುಡುಗಿದಾಳ ಆಕಿ. ಏನ ಆಕಿ ಹೇಳ್ದಂಗೆ ಕೇಳು, ನೀ ಶಾಣೆ ಆಕಿ. ಏನು ಇವ್ರಿಗೆ ಗಾಡಿ ಕೊಡ್ಸಿದೆ, ಅದು ಕೊಡ್ಸಿದೆ, ಇದು ಮಾಡ್ದೆ, ನೀ ಬೆಕ್ಕದ್ದು ಮಾಡು. ಅವ್ರು ಇನ್ನೂ ಒಂದು ಬೇಡಿಕೆ ಇಟ್ಟಿರ್ತಾರ, ಆದ್ರೆ ನಿನ್ನನ್ನು ಮಾತ್ರ ಬೆಳ್ಯಾಕ್ ಬಿಡಂಗಿಲ್ಲ. ಈಗ ನಿಂದು ಜವಾಬ್ದಾರಿ ಐತಪ್ಪ ಆ ಜೀವನದಾಗ. ಏನು ಮೊದ್ಲಿನಂಗಲ್ಲ, ಸಾಲಾಗಿಲ್ಲ ಮಾಡಬೇಡ. ಅವ್ರ ಚಿಂತೆ ಬಿಡು, ಸುಚಿತ್ರ ಖುಷಿಯಾಗಿ ಇಟ್ಕೊಳ್ಳೋದು ಅಷ್ಟ ನೋಡು. ಹೋಗೋಟ ಮಾಲಿಂಗನ ಮನೆಗೆ ಹೋಗಿ ಬರ್ತೀನ, ಹೋಗ್ಬಾ. ಇಲ್ಲಂದ್ರ ಒಂದು ಕೆಲಸ ಮಾಡು, ಮಾಲಿಂಗಗ ಮತ್ತ ಅವನ ಹೆಂಡ್ತಿನ ಊಟಕ್ಕೆ ಕರ್ದ್ಬಿಡು ಇವತ್ತು. ಇಲ್ಲೇ ಊಟ ಮಾಡ್ಕೊಂಡು ಹೋಲಿ ಪಾಪ. ಆತಪ್ಪ. ಅವಿ ಅದು ಹಂಗ ಬರ್ತಾ ಸ್ವಲ್ಪ ಬಿರಿಯಾನಿ ಮಸಾಲಾ ತಗೊಂಬಾ. ಅಲ್ಲ ಈಗಾರ ನಾನು ಮನಿ ಬಿಟ್ಟು ಹೋಗ್ಬಿಡ್ತೀನಿ, ಹಂಗ್ ಮಾಡ್ತೀನಿ ಅಂತ ಜಗಳ ಮಾಡಕ್ ಕುಂತಿದ್ದಿ. ಈಗಾಗಲೇ ಅಡಿಗೆ ಮನೆಗೆ ಅಡಿಗೆನ ಚಾಲು ಮಾಡಿಬಿಟ್ಟ್ಯಾ? ನಾ ಅನ್ಕೊಂಡಿದ್ದಾತಲ್ಲ ಮತ್ತೆ ಇದಕ್ಕ ನಾನ್ ಮನೆ ಬಿಟ್ಟು ಹೋಗೋದು. ನಾನು ಮನೆ ಬಿಟ್ಟು ಹೋಗಿದ್ರ ನೀನು ಗಾಡಿ ಕೊಡ್ಸಂಗಿಲ್ಲ ಅಂತ ಹಂಗ್ ಮಾಡಿದ್ದು. ಈಗ ಹೆಂಗೋ ಮಾವರೇ ಬೈದ್ ಬಿಟ್ರಲ್ಲ, ಈಗ ನೀನ್ ಗಾಡಿ ಕೊಡ್ಸಂಗಿಲ್ಲ, ನಾ ಎಲ್ಲೂ ಹೋಗಂಗಿಲ್ಲ. ಅವಿ ನೀನು ಮನಿ ಟೆನ್ಷನ್ ಎಲ್ಲ ಬಿಟ್ಬಿಡು. ಏನ ಯಾವುದನ್ನು ತಲೆಗೆ ಹಾಕೊಳಕ್ ಹೋಗ್ಬೇಡ. ನೀನೇನಿದ್ರು ಅಂಗಡಿ ಒಳಗ ಮಾಲಕರು ಏನು ಹೇಳ್ಯಾರ, ಹೊಸ ಐಡಿಯಾಗಳನ್ನ ಲಾಂಚ್ ಮಾಡ್ರಿ ಅಂತ ಹೇಳ್ಯಾರ. ಹೊಸ ಐಡಿಯಾಗಳನ್ನ ಲಾಂಚ್ ಮಾಡವಿ. ಮನಿ ಟೆನ್ಷನ್ ಬಿಟ್ರ ನೀನು ಬಿಸ್ನೆಸ್ ಒಳಗ ಮುಂದೆ ಬರಬಹುದು. ಏನ ಊಟ ಲಕ್ಷ ಕೊಡವಿ. ಆತ ತಗೋ, ನೀ ಹೇಳ್ದಂಗ ಕೇಳ್ಬೇಕಲ್ಲ. ಎಷ್ಟಾದ್ರೂ ಮಂಜ ಒಂದು ಸೊಸಿ ಅಲ್ಲ. ಹ್ಞೂ ಮತ್ತ ಸೋದರ ಸೊಸಿ ಹಂಗಿಂಗಲ್ಲ. ಅದು ಬಿಡು, ಅಂಜಲಿ ಅಕ್ಕನ ಮತ್ತ ಮಾಲಿಂಗಣ್ಣನ ಕರ್ಕೊಂಡ್ ಬಂದ್ಬಿಡು. ಅವ್ರಿಗೆ ಊಟಕ್ಕೆ ಕರೆದು ಹಂಗ ಒಟ್ಟು ಬಿರಿಯಾನಿ ಮಸಾಲ ತಗೊಂಡ ಬರ್ತೀನಿ ತಗೋ. ಆತು ತಗೋವಿ. ಹಬ್ಬ ದೇವ್ರೆ, ಇಂಥ ದೊಡ್ಡ ಸಮಸ್ಯೆನ ಹೂ ಎತ್ತಿಟ್ಟಂಗ ಆತ್ ನೋಡು. ಅವ್ವ ನಾವಲ್ಲಿ ವಯ್ಯವ್ವ, ಗಾಡಿ ಅಂತ ಗಾಡಿ ಏನ್ ಮಾಡ್ತಾರ ಮಾಡ್ಲಿ, ನಾನರ ₹1 ಕೊಡಂಗಿಲ್ಲ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋಗೆ ಹೈ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ.
ಬಾರಪ್ಪ ಬಾ. ನನ್ನ ಮಗಳು ಸತ್ತಾಳ ಏನು ಬದುಕ್ಯಾಳ ಅಂತ ನೋಡ್ಕೊಂಡು ಹೋಗಕ್ ಬಂದೇನು? ಬದುಕ್ಯಾಳಪ್ಪ, ಇನ್ನು ಏನ್ ಸತ್ತಿಲ್ಲ. ಆಕಿ ಸಾಯ ಮಠ ಕಾಯಿ ಕುಂತೇನು? ಇಲ್ರಿ ನಾನು ಏನಪ್ಪ ಅದು ಏನದ ಜೀವ ತಿಂತಿ ನನ್ನ ಮಗಳದು? ಅಲ್ಲಿಂದ ನೀನು ಬಿಟ್ಕೊಟ್ಟು ಬಂದ್ರು ಇಲ್ಲಿಗೂ ಬಂದೇನ? ಆಕಿನ ಕಾಡಾಕ ಸಾಕಪ್ಪ ಸಾಕು. ನಿನ್ ಸವಾಸ ಮಾಡಿ ನನ್ನ ಮಗಳು ನೊಂದು ಬೆಂದಿದ್ದು ಸಾಕು. ನೀನಿನ್ನ ನಿನ್ ದಾರಿ ನೀನ್ ನೋಡ್ಕೊಂಡ್ಬಿಡಪ್ಪ. ನನ್ನ ಮಗಳು ಏನಾರ ಜೀವಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾನರ ನೀನ್ ಸುಮ್ಕೆ ಬಿಡಂಗಿಲ್ಲ. ಭಾಳ ನೊಂದಾಳಾಕಿ. ಇನ್ನು ಮೇಲೆ ಆಕಿ ನೊಂದಿಸ್ಬೇಡಪ್ಪ. ನೀನ್ ಪೂರ್ತಿಯಾಗಿ ನೀನ್ ಹೋಗ್ಬಿಡು. ಅದು ಹಂಗಲ್ಲ ಯವ್ವ, ತಡಿಬೇ. ಒಂದೇ ಸಮ ಏಕ ಮಾತಾಡ್ಬೇಡ. ಅವ್ರು ಏನು ಮಾತಾಡ್ತಾರ ಅವ್ರ ಮಾತನ್ನು ಕೇಳುನು. ಅವ್ರು ಯಾಕೆ ಬಂದಾರ, ಎದಕ್ ಬಂದಾರ, ಏನು ಎತ್ತ ಅಂತ ಕೇಳು, ತಡಿಬೋಟು. ನೀನ ಮಾತಾಡ್ಬೇಡ. ಅಲ್ಲಪ್ಪ, ಅಲ್ಲಿ 1.5 ತಿಂಗಳಿದ್ಲಿ ನನ್ನ ಮಗಳು. ಆಕಿಗ ರವ 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 ನರಕ ತೋರ್ಸ್ಯಾನವ. ಈಗ ಇಲ್ಲಿ ಬಂದು ಚಲೋನಾಗ್ಬಿಡ್ತಾನ? ಅಯ್ಯೋ ದೇವ್ರೇ, ನನ್ನ ಮಗಳ ಜೀವನ ಅತಂತ್ರ ಆಗೋತವ ಇವನಿಂದ. ಅತಂತ್ರ ಆಗೋತ. ಮಾವರ, ಈಗ ಏನು ಮಾಡ್ಬೇಕಂತದೀರಿ ಅದನ್ನಾರ ಹೇಳ್ರಿ. ಅಲ್ಲ, ನೀವು ಸುಮ್ಮನೆ ನಿಂತಂಗಿಲ್ಲ. ಮನಸ್ನಾಗ 101 ಪ್ರಶ್ನೆ ಹುಟ್ಕೊಂತಾವು. ನಮ್ಮ ತಂಗಿ ಭಾಳ ನೊಂದು ಬೆಂದಾಳ. ನಮಗೂ ಭಾಳ ದುಃಖ ಆಗೈತ್ರಿ. ಒಂದು ವಿಷಮ ಗಳಿಗೆ ಅಂತ ಮರ್ತು ಬಿಡ್ತೀವಿ, ಒಂದಾಗಿದ್ಬಿಡ್ರಲ್ಲ. ಅದು ನಾನು ಎದಕ್ಕೆ ಬಂದೀನಿ ಅಂದ್ರೆ, ಅದು ನನ್ನಿಂದ ಭಾಳ ದೊಡ್ಡ ತಪ್ಪಾಗ್ಬಿಟ್ಟಿತ್ರಿ. ನಾನು ಕಲ್ಪನಾ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಕಲ್ಪನಾ ಎಲ್ಲಿದ್ದಾಳ? ಅವಳ ಹತ್ರ ಮಾತಾಡ್ಬೇಕಿತ್ರಿ ನಾನು. ನೀನೇನ ನಿನ್ನ ಬಾಡಿಗೆ ರೊಕ್ಕ ಕೇಳಕ್ ಬಂದೇನ? ಆತಪ್ಪ, ನಿನ್ ರೊಕ್ಕ ತಗೊಂಡು ನಾವೇನು ಓಡ್ ಹೋಗುದಿಲ್ಲ. ನಮಗೇನು ನಿನ್ ರೊಕ್ಕ ತಗೊಂಡು ಉದ್ಧಾರ ಆಗ್ಬೇಕು ಅಂತಾನೂ ಇಲ್ಲ. ನಿನ್ ರೊಕ್ಕಲ್ಲ ಕೊಟ್ಟು ಕಳ್ಸವಿ. ಆದ್ರ ನನ್ನ ಮಗಳ ಕೂಟ ನೀನು ಮಾತಾಡಂಗಿಲ್ಲ ಅಷ್ಟೇ. 1.5 ತಿಂಗಳದಾಗ ಮಾತಾಡ್ಲಾರ್ದು ಈಗೇನು ಮಾತಾಡಿಯ ನೀನು? ಅತ್ತೀರ ಅವ್ರೇನೋ ಮಾತಾಡ್ತೀನಿ ಅನ್ನಕುಂತಾರ. ಹೋಗ್ಲಿ ಬಿಡ್ರಿ, ಮಾತಾಡ್ಲಿ. ಯವ್ವ ತಾಯಿ, ನನ್ನ ಮಗಳನ್ನ ಹಾಳು ಬಾವ್ಯಾಗ್ರ ದುಡೀನಿ. ಇವನು ಹಿಂದೆ ಮಾತ್ರ ಕಳ್ಸಂಗಿಲ್ಲವ ನಾನು. ಮೊಯ್ನಿ, ನೀನು ಒಟ್ಟು ಸುಮ್ಮನಿದ್ ಬಿಡವ. ಅದು ಹಂಗಲ್ರಿ ಅತ್ತಿ. ಇಷ್ಟು ದಿನದ ಒಂದು ಮಾತು. ಈಗ ಯಾಕ ಅವ್ರು ಸೋತ್ ಬಂದಾರ? ಯಾಕೆ ನಾವು ಅವ್ರ ಮಾತು ಕೇಳಬಾರ್ದು? ಹೌದು ಬೇವ, ಮೋಹಿನಿ ಹೇಳೋದನ್ನು ಬರೋಬ್ರಿ. ಏನೋ ಮಾತಾಡ್ತಾರಂತ ಕಲ್ಪನಾನ ಕರಿತೀನಿ ತಡಿ. ಮೋಹಿನಿ, ಹೋಗು ಕರ್ಕೊಂಬ, ನಮ್ಮ ತಂಗಿನ ಕರ್ಕೊಂಬ. ಏನು ಮಾತಾಡ್ತಾರ ನಾವು ನೋಡು. ಕಲ್ಪನಾ ಬಾರವಾ ಊಟ. ನಿನ್ನ ಗಂಡ ಬಂದನ್ ಬಾಯ್ಲಿ. ಕಲ್ಪನಾ, ನಾನು ಮಾಡಬಾರು ತಪ್ಪೆಲ್ಲ ಮಾಡಿಬಿಟ್ಟೆ. ನನ್ನಿಂದ ಬಹಳ ದೊಡ್ಡ ತಪ್ಪಾತು. ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡು ಕಲ್ಪನಾ. ಕಿರಣ, ಏನು ಮಾಡಕುಂತಿ ನೀನು? ಎದ್ದೇಳು ಮೇಲೆ. ಹಿಂಗೆಲ್ಲ ಕಾಲು ಹಿಡಿಬಿಡ, ಎದ್ದೇಳು. ಕ್ಷಮೆ ಕೇಳೋಕ್ಕೂ ಯೋಗ್ಯತೆ ಇಲ್ಲ ನನಗೆ. ಅಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಆದರೂ ಕ್ಷಮಿಸಿನಿ ಅಂತ ಹೇಳ್ಬಿಡು. ಕಿರಣ, ಗಂಡ ಹೆಂಡತಿ ಕಾಲು ಮುಟ್ಟಬಾರ್ದು. ಎದ್ದೇಳು ಮೇಲೆ. ಅಳಿಯಂದ್ರ ಮ್ಯಾಲೆ ಹೇಳ್ರಿ, ಹಿಂಗೆಲ್ಲ ಮಾಡಬೇಡ್ರಿ. ಎದ್ದೇಳ್ರಿ ಮ್ಯಾಲೆ. ಕಲ್ಪನಾ, ನಾನು ಮಾಡಿದ ತಪ್ಪೆಲ್ಲ ನಂಗೆ ಅರಿವಾತು. ನನ್ನ ಜೀವನದಾಗ ನನ್ನನ್ನು ನಾನೇ ಎಷ್ಟು ಮೋಸ ಮಾಡ್ಕೊಂಡ್ಬಿಟ್ಟೆ ಅಂತಲೂ ಗೊತ್ತಾತು. ನಾನೇನು ಭಾಳ ನೋಯಿಸ್ಬಿಟ್ಟೆ, ಬಾಯಿಗೆ ಬಂದಂಗೆಲ್ಲ ಅಂದ್ಬಿಟ್ಟೆ. ಅಂದರೂ ನೀನು ಅನ್ನಿಸ್ಕೊಂಡು ಇವತ್ತಲ್ಲಿ ನಾಳೆ ನಾನು ಸರಿ ಹೋಗ್ತೀನಿ ಅಂತ ನೀನು ಅದೆಷ್ಟು ಕಾದೆ. ಆದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಅನ್ನಬಾರ್ದೆಲ್ಲ ಅಂದ್ಬಿಟ್ಟೆ. ಭಾಳ ದೊಡ್ಡ ತಪ್ಪಾಗಿ ಮಾತಾಡ್ಬಿಟ್ಟೆ. ತಪ್ಪಾತ್ ಕಲ್ಪನಾ. ಹೋಗ್ಲಿ ಬಿಡು ಕಿರಣ, ಯಾಕಷ್ಟು ಮನಸ್ಸು ನೋಯಿಸ್ಕೋತಿ? ಅಲ್ಲ, ಗಾಯಗಳೆಲ್ಲ ಆಗ್ಯವು. ಇದಕ್ಕೇನಾತು? ನಾನು ಮಾಡಿದ ಪಾಪ ಕರ್ಮಗಳು ಅದೆಲ್ಲ. ಅತ್ತಿಯರ, ಮಾವರ, ನನ್ನಿಂದ ನಿಮಗೆಲ್ಲ ಭಾರಿ ಮೋಸ, ನೋವು, ವಂಚನೆ ಎಲ್ಲ ಆಗ್ಬಿಟ್ಟಿತ್ರಿ. ಆದ್ರೆ ಕ್ಷಮಿಸ್ಬಿಡ್ರಿ. ಇಲ್ರಿ ಅಳಿಯಂದ್ರ, ಆಗೋದೆಲ್ಲ ಆಗೋಗೈತಿ. ಆದ್ರೆ ಇನ್ನು ಮುಂದರ ನನ್ನ ಮಗಳನ್ನ ಚಂದಾಗಿ ನೋಡ್ಕೋರಿ. ಅತ್ತಿಯರ, ಮಾವರ, ನಿಮ್ಮ ಕೈ ಮುಗಿದು ಕೇಳ್ಕೊಂತೀನ್ರಿ. ಕಲ್ಪನಾನ ನನ್ನ ಜೋಡಿ ಕಳಿಸ್ಬಿಡ್ರಿ. ನಾನು ಹೂ ನೋಡ್ಕೊಂಡಂಗೆ ನೋಡ್ಕೊಂತೀನ್ರಿ. ಕಲ್ಪನಾ, ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಬರ್ತೀಯಾ? ಕೇಳೋ ಅಧಿಕಾರನೂ ನನಗಿಲ್ಲ. ಅಷ್ಟು ನೀನನ್ನು ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟೆ ನಾನು. ನಿನ್ನನ್ನು ಭಾಳ ಅಯ್ಯೋ ಅನ್ನಿಸ್ಬಿಟ್ಟೆ. ಆ ಪಾಪಕ್ಕೆ ತಕ್ಕ ಶಿಕ್ಷೆ ನಂಗೆ ಆಗೈತಿ. ಇನ್ನು ಜೀವನದಾಗ ಯಾರಿಗೂ ಒಂದು ಎಳ್ಳು ಕಾಳಿನಷ್ಟು ನೋವು ಕೊಡಬಾರ್ದು. ಅಷ್ಟು ನಂಗೆಲ್ಲ ಪಾಪ ಪ್ರಜ್ಞೆ ಕಾಡ್ಬಿಟ್ಟೈತಿ. ನಿನ್ನನ್ನು ಭಾಳ ಚಲೋ ನೋಡ್ಕೊತೀನಿ ಕಲ್ಪನಾ. ನನ್ನ ಮನೆಗೆ ಬಾ. ನೀ ಹೇಳ್ತಿದ್ದಿಲ್ಲ, ದುಡ್ಡಿರೋವರೆಗೂ ಮಾತ್ರ ಶೀಲಾ ಅಂತವ್ರು 100 ಜನ. ದುಡ್ಡು ಹೋದ್ಮೇಲೆ ಯಾರು ಇರಂಗಿಲ್ಲ, ನಾನೇ ಇರುವುದು ಅಂತ. ಆ ಮಾತು ಖರೆ ಆತು. ಆ ಶೀಲಾ ನಂಗೆ ಕೈ ಕೊಟ್ಬಿಟ್ಲು. ನೀನು ಎಷ್ಟು ಹೇಳ್ದಿ ನನಗೆ, ಅವಳು ಸರಿ ಇಲ್ಲ, ಹಂಗ ಹಿಂಗಂತ. ನಾನು ನಿನ್ನ ಮಾತು ಕೇಳಿಲ್ಲ. ಈ ನನ್ನ ಮಬ್ಬ ತಲಿಗಾದ್ರೂ ಹೊಳಿಲೂ ಇಲ್ಲ. ಭಾಳ ದೊಡ್ಡ ತಪ್ಪಾತ್ ನನ್ನಿಂದ. ನಿನಗೆ ಭಾಳ ಅಯ್ಯೋ ಅನ್ನಿಸ್ಬಿಟ್ಟೆ ಕಲ್ಪನಾ. ಬಾ ಕಲ್ಪನಾ, ಹೋಗುನು. ಇಂಥ ಮಣ್ತಿನ ಕೆಲಸ ನನ್ನ ಜೀವನದಾಗ ನಾನು ಯಾವತ್ತೂ ಮಾಡಂಗಿಲ್ಲ. ನಿನ್ನನ್ನು ರಾಣಿ ತರ ನೋಡ್ಕೊಂತೀನಿ ಕಲ್ಪನಾ. ಭಾಳ ದೊಡ್ಡ ತಪ್ಪಾಗೈತಿ. ಬಾ ಕಲ್ಪನಾ, ಹೋಗುನು. ಬರ್ತೀನಿ ಕಿರಣ, ಬರ್ತೀನಿ. ನಿನ್ ತಪ್ಪು ನಿನಗೆ ಅರಿವಾತಲ್ಲ, ಅಷ್ಟು ಸಾಕು ನನಗೆ. ಹೆಣ್ಮಕ್ಳಿಗೆ ಗಂಡ ಇರ್ಬೇಕು. ಗಂಡನ ಮನಿ ಎಲ್ಲ ಇದ್ದಾಗ ನಾ ಹೆಣ್ಣಿನ ಭಾಳ ಚಂದ. ನಡಿ, ನಾವು ನಮ್ಮ ಊರಿಗೆ ಹೋಗ್ಬಿಡುನು. ಕಲ್ಪನಾ, ತಡಿವಾ. ಅದು ಹೆಂಗೆ ಹೋಗಕ್ಕಾಕೈತಿ? ತಡಿ, ಇವತ್ತು ಶುಕ್ರವಾರ ಐತಿ. ಇವತ್ತು ಇಲ್ಲೇ ಇರ್ರಿ ಒಂದಿನ. ಬೇಕಂದ್ರೆ ನಾಳೆ ಹೋಗ್ರಿ, ಇಲ್ಲಾಂದ್ರೆ 1-2 ದಿನ ಇದ್ದ ಹೋಗ್ರಿ. ಯಾಕ ಪಾಪ ಮಾವನವ್ರಿಗೂ ಆರಾಮಿಲ್ಲ ಅನಿಸ್ತತಿ. ಕೈಕಾಲೆಲ್ಲ ಗಾಯಗಳಾಗ್ಯಾವು. 1-2 ದಿನ ಇದ್ದ ಹೋಗ್ರಿ. ಹೌದು ಕಲ್ಪನಾ, ಹೋಗ್ಬೇಡ, ಇರು 1-2 ದಿನ. ಇಲ್ರಿ, ನಾವು ಹೋಗ್ತೀವಿ. ನಮ್ಮನ್ನು ತಡಿಬೇಡ್ರಿ. ಎತ್ತಾಗ ಒಟ್ಟು ನನ್ನ ಮಗಳು ಬಾಳೆ ಸುದ್ದಾತಲ್ಲ, ಅಷ್ಟು ಸಾಕು ನನಗೆ. ನನ್ನ ಮಗಳು ಅದೆಷ್ಟು ಕಣ್ಣೀರ್ನಾಗ ಕೈ ತೊಳ್ದಾಳ ನಾನು ನೋಡೇನಿ. ನನ್ನ ಮಗಳ ಜೀವನಕ್ಕೆ ಕಂಟಿದ್ದ ಗ್ರಹಣ ಎಲ್ಲ ಸರ್ದು
ಈಗ ಆಕಿ ಜೀವನ ಬೆಳಗಾತ. ಕಲ್ಪನಾ ಅಳಬೇಡವ, ಕಣ್ಣೀರ್ ಒರೆಸ್ಕೊ. ಇನ್ನು ಮೇಲೆರ ನಿನ್ ಜೀವನ ಪೂರ್ತಿ ನೀನ್ ನಕ್ಕೊಂತಿರುವ. ನಿನ್ನ ಗಂಡ ಬದಲಾದ, ಏನ ತವ್ರ ಮನ್ಯಾಗ ನಿಂದೊಂದು ಹೆಸರು ಏನ್ ಕೆಟ್ಟಿತ್ತಲ್ಲ ಅದನ್ನೂ ಅಳಿಸೋತು. ಇನ್ನು ಮೇಲೆ ಬಹಳ ಸುಖವಾಗಿರುವ ನನ್ನ ಮಗಳ. ಈ ಹೆತ್ತು ಒಟ್ಟಿಗೆ ಮತ್ತೇನ್ ಬೇಕು ಹೇಳು. ಹೆಣ್ಮಕ್ಳು ಸ್ವಲ್ಪ ಎಡವಿದ್ರ ಎಷ್ಟು ಅನಾಹುತ ಆಕ್ಕೇತಿ ಅನ್ನೋದು ನೀನ ಸಾಕ್ಷಿವ ಮಗಳ. ಯಾವತ್ತೂ ಇಂಥ ಎಡವಟ್ಟು ಹೆಣ್ಮಕ್ಳು ಮಾಡಬಾರ್ದು. ಹೆತ್ತೋರಿಗೂ ಎಲ್ಲರಿಗೂ ಕಷ್ಟ ಕಟ್ಟಿಟ್ಟು ಬುತ್ತಿ. ಏನವ ಮಗಳ, ಜಾಗೃತಿಯಿಂದ ಕಾಲಿಡುವ. ಹೂನವ, ನಾನು ದೊಡ್ಡ ತಪ್ಪು ಮಾಡಿ ಎಲ್ಲರಿಗೂ ನೋವಿಸ್ಬಿಟ್ಟೆ. ಅದ್ಗೆಮ್ಮ, ನನ್ನಿಂದ ನಿಮಗೂ ಬಹಳ ತ್ರಾಸಾಗೈತಿ. ಅಣ್ಣ, ನಿಮಗೂ ಅಪ್ಪ ಅವ್ವ ಇಬ್ರಿಗೂ ನಾನು ಬಹಳ ತ್ರಾಸ ಕೊಟ್ಟೇನಿ. ತಪ್ಪಾತ್ ನನ್ನಿಂದ. ಇರ್ಲಿ ಬಿಡವ, ಯಾಕೆ ಹಂಗೆಲ್ಲ ಮನಸ್ಸು ನೋಯಿಸ್ಕೊಂತಿ? ಈಗ ಸಾಕು, ನೀನ್ ಅತ್ತಿದೆಲ್ಲ ಸಾಕು. ಇನ್ ಮೇಲೆ ನಕ್ಕೊಂತಿರುವ ಮಗಳ. ನೀನು ನನ್ನ ಮೊದಲನೇ ಮಗಳಿದ್ದಂಗ. ನನ್ನಿಂದ ನಿನಗೂ ಬಹಳ ನೋವಾಗಿದೆ ಪಾಪ. ನೀನು ಇದ್ದಿದ್ದ 4 ದಿನ ಹಿಂಗದ ಎಷ್ಟು ತ್ರಾಸ ಕೊಟ್ಬಿಟ್ಟೆ. ನಾನು ನನ್ನ ಹೆಂಡತಿ ಸೇರಿ. ತಪ್ಪಾತವ ನಮ್ಮಿಂದನು. ಇರ್ಲಿ ತಗೋಣ, ಪರಿಸ್ಥಿತಿ ಹಂಗೆಲ್ಲ ಮಾಡುತ್ತಾವು. ಅಳಿಯಂದ್ರ ಒಳಗ್ ಬರೀ, ಇಲ್ಲೇ ನಿಂದ್ರಿಸಿ ಮಾತಾಡತ್ತೀವಿ ನಾವು. ಬರೀ ಅಳಿಯಂದ್ರ ಒಳಗ್ ಬರೀ. ಎತ್ತಗರ ನೀವಾಗೇ ನೀವು ಬಂದ್ರಲ್ಲ, ನನಗರ ಹಾಲು ಕುಡ್ದಷ್ಟು ಸಂತೋಷ ಆತ. ನನ್ನ ಸಂತೋಷಕ್ಕೆ ಇತಿಮಿತಿನ ಇಲ್ಲ, ಅಷ್ಟು ಸಂತೋಷ ಆಗಕೂತ ನನಗ. ನನ್ನ ಮಗಳ ಮಾತ್ರ ಬಹಳ ಚಲೋ ನೋಡ್ಕೋರಿ ಅಳಿಯಂದ್ರ. ಹ್ಞೂ ರೀ ಅತ್ತಿ. ಬರ್ರಿ ಒಳಗ, ಬರ್ರಿ ಅಳಿಯಂದ್ರ ಒಳಗ್ ಬರ್ರಿ. ಮೋಹಿನಿ, ಒಟ್ಟು ಚಾ ನಾಷ್ಟಕ್ ಮಾಡ್ವಾ. ಹ್ಞೂ ರೀ ಅತ್ತಿ. ಕಲ್ಪನಾ, ನನ್ನಿಂದ ಬಹಳ ಕೆಟ್ಟ ಮಾತು ಕೇಳ್ಬಿಟ್ಟೆ ನೀನು. ತಪ್ಪಾತ. ಇರ್ಲಿ ಬಿಡ್ರಿ ಅತ್ತಿಗೆಮ್ಮ, ಯಾಕೆ ತಪ್ಪಾತ ಅಂತ ಕೇಳ್ತೀರಿ? ಏನೋ ಒಂದು ಕೆಟ್ಟಗಳಿಗೆ ಹಂಗೆಲ್ಲ ಆತ. ಆದ್ರೂ ನಂಗೆ ಒಂದು ಮಾತು ಅರ್ಥ ಆತ. ಹೆಣ್ಮಕ್ಳು ಕೆಟ್ಟ ತವ್ರ ಮನೆ ಸೇರ್ಬಾರ್ದು ಅನ್ನೋದು ಮಾತ್ರ ಅರ್ಥ ಆತ. ಅತ್ತಿಗೆಮ್ಮ, ಖರೇನು ಕಿರಣ ತಾನಾಗಿನ ನನ್ನ ಜೋಡಿ ಬರ್ಲಿ, ನನ್ನ ಮನೆಗೆ ಬಂದು ನಂಗೆ ಕರ್ಕೊಂಡು ಹೋಗ್ಲಿ ಅಂತ ಅದು ಎಷ್ಟು ದೇವ್ರಿಗೆ ಹರಕೆ ಓದ್ಕೊಂಡು ಹಿಂಗೆ ಗೊತ್ತಿನ್ರಿ ಅತ್ತಿಗೆಮ್ಮ. ಯಾಕೆ ಕಲ್ಪನಾ ಇಷ್ಟ ಅಳಕೂತಿ? ಕಣ್ಣೀರು ಒರೆಸ್ಕೊ. ನೀನು ಹೊಟ್ಟೆಗಿನ ಕೂಸು ಅಳ್ತಿದ್ ಗೊತ್ತನ ಅತ್ತಿಗೆಮ್ಮ? ಖರೇನೋ ಇಷ್ಟು ದಿನ ನಾನು ಅಳ್ತಿದ್ನಲ್ಲ, ದುಃಖಕ್ಕೆ ಅಳ್ತಿದ್ದೆ. ಆದ್ರೆ ಇವತ್ತು ಮೊದಲನೇ ಸಲ ಖುಷಿಗಾಗಿ ಅಳಕುತ್ತೀನ್ರಿ. ನಂಗೆ ಈ ಖುಷಿ ತಡ್ಯಾಕಾಗೋಲ್ತ ಅಷ್ಟು ಖುಷಿಯಾಗಿತ್ತು ಗೊತ್ತೇನ್ರಿ ಅತ್ತಿಗೆಮ್ಮ. ಎಲ್ಲ ಹೆಣ್ಮಕ್ಳು ಮದುವೆಯಾಗಿ ಅವ್ರ ಗಂಡನ ಮನೆಗೆ ಎಷ್ಟು ಆರಾಮದಾರ. ನಾನು ಯಾಕೆ ಹಿಂಗೆ ಎಡೋಬಿಟ್ಟೆ ಅಂತ ಅದು ಎಷ್ಟು ಹತ್ತಿನ ಗೊತ್ತೇನ್ರಿ ಅತ್ತಿಗೆಮ್ಮ. ಅಯ್ಯೋ, ನೀವಿಬ್ರು ಇಲ್ಲೇ ನಿಂತಿರೇನ ಇನ್ನ? ಅಲ್ಲ, ಅಲ್ಲಿ ಅಳಿಯಂದ್ರೆ ಎಲ್ಲ ಕುಂತಾರ. ಬಾರವ ಮೋಹಿನಿ, ನಾಷ್ಟಕ್ ಮಾಡ್ಕೊಡ್ಬಾ, ನಾಷ್ಟಾ ಚಾ ಮಾಡ್ಕೊಡ್ಬಾ. ಹ್ಞೂ ರೀ ಅತ್ತಿಯರ, ಮಾಡ್ತೀನ್ರಿ. ಮಗಳ ಅಂತೂ ಇಂತೂ ಗಂಡ ಬಂದವ. ನಿನ್ ದಾರಿಗೆ ಅವನ ಹುಡ್ಕೊಂಡು ಬಂದ. ಹೂನವ ಮಗಳ, ಇನ್ನು ಮೇಲೆ ಒಟ್ಟ ಜಗಳ ಮಾಡ್ಕೋಬೇಡವ. ಏನ ಅವ್ನು ಹೆಂಗೆ ಹೇಳ್ತಾನ ಹಂಗ ಹೂ ಅನ್ನ. ಅವನಿಗೆ ಒಟ್ಟ ಕೆಟ್ಟ ಹಾದ್ಯ ಕಾಲು ಇಡಾಕ ಬಿಡ್ಬೇಡ. ಏನ ಹೂನವ, ಹಂಗ ಮಾಡ್ತೀನಿ. ಪಾಪ ಭಾಳ ಬೇಸರ ಮಾಡ್ಕೊಂಡು ಸೊರಗಿ ಹೋಗ್ಯಾನವ. ಏನ ಪ್ರೀತಿಯಿಂದ ಕಾಳಜಿ ಮಾಡ್ಕೋವ. ನಿನ್ನ ಕಾಜಿನೂ ಮಾಡು, ನಿನ್ನ ಗಂಡನ ಕಾಜಿ ಮಾಡು, ನಿನ್ನ ಮಗನ ಕಾಜಿನೂ ಮಾಡ್ಕೊರವ. ಒಟ್ನಾಗ ನೀನ್ ಎತ್ತಗರ ಚಂದಿದ್ರಷ್ಟ ಸಾಕವ. ಈ ಹೆತ್ತೊಟ್ಟಿಗ ಅಷ್ಟ ಸಾಕು. ಈ ದಿನಕ್ಕೆ ಅದು ಎಷ್ಟು ಕಾದೇನು ನನಗೆ ಗೊತ್ತದ. ಎತ್ತಗರ ನನ್ನ ಮಗಳು ಚಂದಿದ್ರಷ್ಟ ಸಾಕವ ನನಗ. ಹೂನವ, ಬಾ ಅಳಿಯಂದ್ರ ಜೋಡಿ ಕುಂತ ಒಟ್ಟು ನಾಷ್ಟ ಅದು ಮಾಡ್ಬಾ. ಇಷ್ಟು ದಿನ ಅರ್ಧಂಬರ್ಧ ಊಟ ಮಾಡಿದ್ದ ಆತು. ಇನ್ನು ಮೇಲೆರ ಊಟ ಖುಷಿಯಾಗಿರುವ. ಹೊಟ್ಟಿ ತುಂಬ ಊಟ ಮಾಡು, ಗುಳಿಗಿ ತಗೋ. ಇವ ನನಗೆರ ಏನು ಮಾತಾಡ್ಬೇಕನ್ನೋದು ಗೊತ್ತಾಗಲ್ದ. ಬಾ ಮೊದ್ಲು ನೀನು ಒಳಗ್ ಬಾ.